Hello everyone, welcome back to Learn with Maktum. ಸೊ ಕ್ರೈಸ್ಟ್ ಸೀರೀಸ್ ಅಲ್ಲಿ ನಾವು ಪಾಯಿಂಟರ್ಸ್ ನ ಶುರು ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಟಾಪಿಕ್ಸ್ ಉಳಿದಿದೆ, ದಟ್ ಇಸ್ ಪಾಯಿಂಟರ್ ಟು ಪಾಯಿಂಟರ್ ಅಂತೇಳಿ. ಮತ್ತೆ ನಿನ್ನೆ ವಿಡಿಯೋದಲ್ಲಿ ನಾವು ಅರೇ ಆಫ್ ಪಾಯಿಂಟರ್ಸ್ ಕೂಡ ನೋಡಿದ್ವಿ. ಇಲ್ಲಿ ಇನ್ನೂ ಸ್ವಲ್ಪ ಅದನ್ನ ಇನ್ನೊಂದ್ಸರಿ ರಿವಿಷನ್ ಮಾಡಿಕೊಂಡು ಪಾಯಿಂಟರ್ ಟು ಪಾಯಿಂಟರ್ ನ ಡಿಸ್ಕಷನ್ ಮಾಡೋಣ್ರಿ. ಓಕೆ, ಸೊ ಲೆಟ್ ಮಿ ಜಸ್ಟ್ ಬ್ರೀಫ್ ಯು ವಾಟ್ ವಿ ಡಿಸ್ಕಸ್ಡ್ ಯಸ್ಟರ್ಡೇ. ಸೊ ಪಾಯಿಂಟರ್ ಅಂತಂದ್ರೆ ಏನ್ರಿ? ಪಾಯಿಂಟರ್ ಇಟ್ ಈಸ್ ಆಲ್ಸೋ a variable, right? ಆ ವೇರಿಯೇಬಲ್ ಅಲ್ಲಿ ಏನ್ ಸ್ಟೋರ್ ಮಾಡಿರ್ತೀವಿ ನಾವು? ಇಟ್ ಸ್ಟೋರ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಹೌದಾ? ಅದನ್ನ ಯಾವ ರೀತಿ ಇನಿಷಿಯಲೈಸ್ ಮಾಡ್ತೀವಿ ನಾವು? ವಿ ಇನಿಷಿಯಲೈಸ್ ವಿತ್ ದ ಹೆಲ್ಪ್ ಆಫ್ ಡೇಟಾ ಟೈಪ್ ಅಂಡ್ ದಿ ಆಸ್ಟ್ರಿಸ್ಕ್ ಸಿಂಬಲ್. ಹೌದಾ? ಅಥವಾ ಡಿ ರೆಫರೆನ್ಸ್ ಆಪರೇಟರ್ ಅಂತ ಕರಿತೀವಿ. ಅದಾದ್ಮೇಲೆ ನಿಮ್ದು ಪಾಯಿಂಟರ್ ವೇರಿಯೇಬಲ್ ಕೊಡ್ತೀರಿ, ದಟ್ ಇಸ್ ಈಕ್ವಲ್ಸ್ ಟು ಯಾವ್ದ್ರಿ? ಅಡ್ರೆಸ್ ಆಪರೇಟರ್ ಯೂಸ್ ಮಾಡ್ತೀರಿ, ದಟ್ ಇಸ್ ಆಂಪರ್ಸೆಂಟ್, and the variable name, which variable's address you want to point, that variable you are going to give. Hope that is clear. ಸೊ ಅದು ನಿಮ್ದು ಪಾಯಿಂಟರ್ ಅಂತಂದ್ರೆ ಏನಂತ ತಿಳಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅರೇ ಆಫ್ ಪಾಯಿಂಟರ್ಸ್ ನ ತಿಳ್ಕೋಬೇಕು. ಅರೇ ಆಫ್ ಪಾಯಿಂಟರ್ಸ್ ಬಗ್ಗೆ ಸ್ವಲ್ಪ ನಿನ್ನೆ ಹೇಳಿರ್ತೀರಿ, ಅದನ್ನ ಈಗ ಸ್ವಲ್ಪ ರಿವಿಷನ್ ಮಾಡೋಣ. ಅರೇ ಆಫ್ ಪಾಯಿಂಟರ್ಸ್ ಅಂತಂದ್ರೆ ನೋಡ್ರಿ, ನಾರ್ಮಲಿ ನಾವ್ ಏನ್ ಬರಿತೀವ್ರಿ? ಇದೇನಿದು ಇಂಟ್ ಎ ಆಫ್ 5 ಅಂತಂದ್ರೆ ಏನು? ಇಟ್ ಈಸ್ ಅ ಅರೇ. ಎ ಈಸ್ ಅ ಅರೇ ಆಫ್ 5 ಇಂಟೀಜರ್ಸ್. ಹೌದಾ? ಇಂಟೀಜರ್ ಟೈಪ್ ಇದೆ, ಸೊ 5 ಇಂಟೀಜರ್ಸ್ ಅಂತ ಬರಿತೀವಿ. ಈಗ ಅದನ್ನ ನಾನು ಏನ್ ಬರಿತೇನ್ರಿ? ಇಂಟ್ ಸ್ಟಾರ್ ಪಿ ಆಫ್ 5 ಅಂದ್ರೆ ಇಲ್ಲಿ ಪಿ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅರೇ ಆಫ್ 5 ಇಂಟೀಜರ್ ಪಾಯಿಂಟರ್ಸ್. ಇಲ್ಲಿ ಏನಾಗ್ತೈತ್ರಿ? ನಿಮ್ದು ಪಿ ಆಫ್ 0, ಪಿ ಆಫ್ 1, ಪಿ ಆಫ್ 2, ಪಿ ಆಫ್ 3, ಪಿ ಆಫ್ 4. ಹೌದಾ? ಸೊ ಇವುಷ್ಟು ಏನ್ ಮಾಡ್ತಿರ್ತಾವ್ರಿ? ದೀಸ್ ವಿಲ್ ಪಾಯಿಂಟ್ ಟು ಅ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಹೌದ್ರಿ? ಇವೆಲ್ಲ ಏನ್ರಿ? ಇವೆಲ್ಲ ಪಾಯಿಂಟರ್ಸೇ. ಸೊ ಇಟ್ ಈಸ್ ಅರೇ ಆಫ್ ಪಾಯಿಂಟರ್ಸ್ ಅಂತ ಕರಿತೀವಿ. ಕ್ಲಿಯರ್ ವಿತ್ ದಟ್? ಸೊ ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಇಟ್ ಫರ್ದರ್? ಸೊ ಲೆಟ್ ಅಸ್ ಸಿ. ಈಚ್ ಎಲಿಮೆಂಟ್ ಆಫ್ ದಿ ಅರೇ ಕ್ಯಾನ್ ಸ್ಟೋರ್ ಅನ್ ಅಡ್ರೆಸ್. ಸೊ ಅದನ್ನ ನಾನು ನಿಮ್ಗೆ ಈಗ ಬರೆದು ತೋರಿಸಿದ್ದು. ಈಚ್ ಎಲಿಮೆಂಟ್ ಅಂತಂದ್ರೆ ಯಾವ್ದಾದ್ರು ನಿಮ್ದ್ರಿ? ಪಿ ಆಫ್ 0, ಪಿ ಆಫ್ 1, ಪಿ ಆಫ್ 2 ಇದೇನ್ ಬರದ್ನಲ್ಲ. ಸೊ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ವಿಲ್ ಹ್ಯಾವ್ ವಾಟ್? They can store a address now because these are array of what? Pointers. Okay, so that's why they can store the address. Let us see the example here. Int a equals to 10, b equals to 20, c equals to 30. ಹೌದಾ? ಇದರ ಅರ್ಥ ಏನ್ರಿ? ಮೆಮರಿ ಲೊಕೇಶನ್ ನಲ್ಲಿ ಏನಾಕೈತಿ? a ಗೆ 10 ಸ್ಟೋರ್ ಆಕೈತಿ. ಸೇ ಫಾರ್ ಎಕ್ಸಾಂಪಲ್ ಮೆಮರಿ ಲೊಕೇಶನ್ 1001. ನೆಕ್ಸ್ಟ್ ಬಿ ಅನ್ನೋದು ಇನ್ನೊಂದು ವೇರಿಯೇಬಲ್ ಇದೆ, ಅದರಲ್ಲಿ ಏನ್ ಸ್ಟೋರ್ ಆಗೈತ್ರಿ? 20 ಸ್ಟೋರ್ ಆಗೈತಿ. ಸೇ ಫಾರ್ ಎಕ್ಸಾಂಪಲ್ 2001. ನೆಕ್ಸ್ಟ್ ಸಿ ದಲ್ಲಿ ಏನ್ ಸ್ಟೋರ್ ಆಗೈತ್ರಿ? 30 ಸ್ಟೋರ್ ಆಗಿದೆ. ಸೇ 3001. Now what I am doing? I am creating a array of pointers, right? Array of pointers create ಮಾಡ್ತಾ ಇದೀನಿ. P of 0 ನ ಏನ್ ಅಸೈನ್ ಮಾಡಂತೀನ್ರಿ? ಅಡ್ರೆಸ್ ಆಫ್ A. ಸೊ P of 0 ದಲ್ಲಿ ಏನಾಗುತ್ತೆ? ಅಡ್ರೆಸ್ ಆಫ್ A ಸ್ಟೋರ್ ಆಕೈತೆ, and this will be pointing to 10, right? ಸೊ ಈಗ ನನಗೆ 10 ಬೇಕಂತಂದ್ರೆ ಏನ್ ಬರಿಬಹುದ್ರಿ? ಸ್ಟಾರ್ P of 0 ಅಂತ ಬರಿಬಹುದು. This will give me 10, right? Same way, I can say P of 1 equals to and B, P of 2 equals to and C. So you ಮೂರು ಏನ್ ಮಾಡ್ತಾವ್ರಿ? These will be pointing to the address of B and address of C respectively, right? Okay, that's how your array of pointers work. So ನಾವು ಎದಕ್ಕೆ ಯೂಸ್ ಮಾಡ್ಬೇಕ್ರಿ array of pointers ನ? Why do we use an array of pointer? Firstly, ಎದಕ್ಕಪ್ಪ ಅಂತಂದ್ರೆ if you want to store the address instead of the value, directly ನಾವು ವ್ಯಾಲ್ಯೂ ಸ್ಟೋರ್ ಮಾಡೋ ಬದಲಿ ಅದ್ರ ಅಡ್ರೆಸ್ ಸ್ಟೋರ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮಗೆ array of pointers ಯೂಸ್ ಆಗ್ತಾವು. It is useful when we want every array element to store the address rather than the direct value. ಅದೇ ರೀತಿ ಇನ್ನೊಂದು ಮೋಸ್ಟ್ ಕಾಮನ್ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ array of pointers ಇದು. It is to store the multiple strings. You can store with the help of pointers, array of pointers. Example ಇಲ್ಲಿ ಕೊಟ್ಟಿದೆ. So names of 3 ಏನ್ರಿ ಇದು? It is what? It is the array of character pointers, right? So it is assigned to Ravi, Kiran and Anita. So that's all you need to remember about the array of pointers. Now let us try to understand the important one is the pointer to pointer. So ನಾವು ನಾರ್ಮಲಿ ಪಾಯಿಂಟರ್ ಅಂದ್ರೆ ಅಂತ ತಿಳ್ಕೊಂಡ್ವಿ. ಈಗ ಪಾಯಿಂಟರ್ ಗೆ ಇನ್ನೊಂದು ಪಾಯಿಂಟರ್ ಕೊಡ್ತಾರಂತ್ರಿ ಅವರು.
ಸೊ ಏನಪ್ಪ ಇದರ ಅರ್ಥ? A pointer can store the address of a variable. ಇದು ನಮ್ಗೆ ಗೊತ್ತಿದ್ದು ಹೌದಾ? ಪಾಯಿಂಟರ್ ಏನ್ ಮಾಡ್ಬೋದು? ಅಡ್ರೆಸ್ ಆಫ್ ದ ಅನದರ್ ವೇರಿಯೇಬಲ್ ನ ಸ್ಟೋರ್ ಮಾಡಬಹುದು. ಈಗ ಸಿಮಿಲರ್ಲಿ ಅನದರ್ ಪಾಯಿಂಟರ್ ಕ್ಯಾನ್ ಸ್ಟೋರ್ ದ ಅಡ್ರೆಸ್ ಆಫ್ ದಟ್ ಪಾಯಿಂಟರ್. ಹೌದು, ಇಸ್ ಇಟ್ ಪಾಸಿಬಲ್? ಈಗ ಒಂದು ಆಲ್ರೆಡಿ ನಮ್ ಕಡೆ ಪಾಯಿಂಟರ್ ಇದೆ ಸ್ಟಾರ್ ಪಿ ಅಂತ ಹೇಳಿ. ಈಗ ಇದರ ಅಡ್ರೆಸ್ ನಾನು ಬೇರೆ ಒಂದು ಇದರಿಂದ ತಗೋಬಹುದಾ? ಬೇರೆ ಒಂದು ಪಾಯಿಂಟರ್ ಇಂದ ತಗೋಬಹುದಾ? ದಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಪಾಯಿಂಟರ್ ಟು ಪಾಯಿಂಟರ್. ಸೊ ಅದನ್ನ ನೋಡಿ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು 10 ಅಂತ ಐತ್ರಿ. ಈಗ ಏನಾಗ್ತಾ ಇದೆ ಇಲ್ಲಿ? ಪಿ ಈಸ್ ಪಾಯಿಂಟಿಂಗ್ ಟು ಅಡ್ರೆಸ್ ಆಫ್ ಎಕ್ಸ್, ಹೌದಾ? ಅದೇ ರೀತಿ ಈಗ ಈ ಪಿ ಗೆ ಪಾಯಿಂಟ್ ಮಾಡ್ಲಿಕ್ಕೆ ನಾವು ಕ್ಯೂ ತಗೋತೀವಿ. ದಟ್ ಈಸ್ ಪಾಯಿಂಟರ್ ಟು ಪಾಯಿಂಟರ್ ಡಬಲ್ ಆಸ್ಟರಿಸ್ಕ್ ಯೂಸ್ ಮಾಡ್ತೀವಿ. ಸೊ ಅವಾಗ ನೀವು ಡಬಲ್ ಆಸ್ಟರಿಸ್ಕ್ ಯೂಸ್ ಮಾಡಿದ್ರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಏಬಲ್ ಟು ಆಕ್ಸೆಸ್ ವಾಟ್? 10's ವ್ಯಾಲ್ಯೂ. ಹೌದಾ? ಹೆಂಗೆ ಅದು ಅಂತೇಳಿ ಈಗ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ಪಾಯಿಂಟರ್ನ ಇನ್ನೊಂದು ಸಾರಿಯಾಗಿ ತಿಳಿಸ್ತೇನೆ. ಅದಾದ ನಂತರ ಸ್ಟಾರ್ ಸ್ಟಾರ್ ಕ್ಯೂದು ನೋಡೋಣ್ರಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ ಪಿ. Let us try to understand this example. Say here x is equals to 10, right? So assume that x is a box, okay, which is holding a value 10 and adu present to, it is present at address 100. So adu 100 ಲೊಕೇಶನ್ ಅಲ್ಲಿ ಇದೆ ಅಂತ ಅನ್ಕೋರಿ. ಅದರ ಅಡ್ರೆಸ್ ಬಂದ್ಬಿಟ್ಟು 100. ಅದರ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ 10 ಇದೆ. ಸೊ ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ? ಒಂದು ಪಾಯಿಂಟರ್ ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡ ಅಂತೀನಿ. ಅದಕ್ಕೆ ನಾನು ಆಂಫರ್ಸೆಂಟ್ ಅಂತಂದ್ರೆ ಏನ್ರಿ? ಇದು ಏನ್ ಮಾಡುತ್ತೆ? ಆಂಫರ್ಸೆಂಟ್ ಅಡ್ರೆಸ್ ತಗೋದೈತೆ, ಹೌದಾ? ಸೊ ಆಂಫರ್ಸೆಂಟ್ ಆಫ್ ಎಕ್ಸ್ ಅಂತಂದ್ರೆ ಅಡ್ರೆಸ್ ಆಫ್ ಎಕ್ಸ್. ಅಡ್ರೆಸ್ ಆಫ್ ಎಕ್ಸ್ ಏನೈತ್ರಿ? ಹ್ಯಾಶ್ಟ್ಯಾಗ್ 100 ಐತಿ. ಸೊ ಅದು ನಿಮ್ಮ ಪಾಯಿಂಟರ್ ಸ್ಟೋರ್ ಮಾಡ್ಕೋತೈತಿ. ಪಾಯಿಂಟರ್ ಇಸ್ ಅ ವೇರಿಯೇಬಲ್ ವಿಚ್ ಹೋಲ್ಡ್ ದಿ ಮೆಮರಿ ಅಡ್ರೆಸ್ ಆಫ್ ದಿ ಅದರ್ ವೇರಿಯೇಬಲ್, ಕರೆಕ್ಟ್? ಸೊ ನಾವ್ ವೆನ್ ಐ ಸೇ ಸ್ಟಾರ್ ಪಿ, ಸ್ಟಾರ್ ಏನ್ ಮಾಡ್ತೈತ್ರಿ ಅಂತಂದ್ರೆ ಅದೇನ್ ಹೇಳ್ತೈತಪ್ಪ? ಪಿ ಗೆ ನೀ ಏನ್ ಮಾಡು? ಈ ಒಂದು ಅಡ್ರೆಸ್ಸಿಗೆ ಹೋಗು. ಈ ಅಡ್ರೆಸ್ಸಿಗೆ ಹೋಗಿ ಅಲ್ಲಿ ಏನೈತಲ್ಲ ಅದನ್ನ ಓಪನ್ ಮಾಡಿ ನೋಡ್ ಅಂತ ಹೇಳ್ತೈತಿ. ಸೊ ಸ್ಟಾರ್ ಪಿ ಅಂತಂದ್ರೆ ಏನ್ರಿ? ಏನ ನಿನ್ ಕಡೆ ಅಡ್ರೆಸ್ ಐತಿ ಅದ್ರ ಅಡ್ರೆಸ್ಸಿಗೆ ಹೋಗಿ ಬಾಕ್ಸ್ ಇರ್ತೈತಲ್ಲ ಅದನ್ನ ಓಪನ್ ಮಾಡಿ ನೋಡು, ಅದು ನಿನ್ಗ ವ್ಯಾಲ್ಯೂ ಆಕ್ಕೈತಿ ಅಂತ ಹೇಳ್ತೈತ್ರಿ ಸ್ಟಾರ್. ಸೊ ಸ್ಟಾರ್ ಪಿ ಬರ್ದ್ರೆ ಏನಾಕೈತಿ? ನಿಮ್ಗೆ 10 ಬರ್ತೈತಿ. ಹೋಪ್ ದಟ್ ಇಸ್ ಕ್ಲಿಯರ್. Now same thing here. What is happening now? X is equals to 10. So again ಏನ್ ಮಾಡ್ರಿ? X ಇದೆ, ಬಾಕ್ಸ್ ಅಲ್ಲಿ 10 ಐತಿ, ಇದು ಲೊಕೇಶನ್ 100 ಪ್ರೆಸೆಂಟ್ ಐತಿ. ಈಗ P is a pointer and it will have this address hashtag 100. So ನಾನೀಗ ಸ್ಟಾರ್ P ಬರೆದಾಗ you can easily access this 10, right? 10 you can access. Now ಪಿ ಏನೈತಲ್ರಿ? ಇದು ಕೂಡ ಒಂದು ಅಡ್ರೆಸ್ ಹೋಗಿರ್ತೈತಿ, ಸೇ 200. ಪಿ ಇದು ಪಾಯಿಂಟರ್ ವೇರಿಯೇಬಲ್ ಕೊಡಕ ಅದಕ್ಕೂ ಕೂಡ ಒಂದು ಅಡ್ರೆಸ್ ಇರ್ತೈತ್ರಿ, ಅದಕ್ಕೆ ಅದ್ರದ್ದು 200 ಇದೆ ಅಂತ ತಿಳ್ಕೊರಿ. ಈಗ ಇದನ್ನ ಆಕ್ಸೆಸ್ ಮಾಡಕ್ ನಾ ಈಗ ಏನ್ ಮಾಡ್ತೀನಿ? ಇನ್ನೊಂದು ಕ್ಯೂ ಅನ್ನೋದು ಇನ್ನೊಂದು ಪಾಯಿಂಟರ್ ವೇರಿಯೇಬಲ್ ತಗೋತೇನ್ರಿ. ಕ್ಯೂ ಅನ್ನೋ ಪಾಯಿಂಟರ್ ವೇರಿಯೇಬಲ್ ಈಗ ನಾ ಏನ್ ಮಾಡತ್ತೀನಿ? ಅಡ್ರೆಸ್ ಆಫ್ ಪಿ ಹಾಕಂತೇನೆ. ದಿಸ್ ಇಸ್ ಯುವರ್ ಅಡ್ರೆಸ್ ಆಫ್ ಎಕ್ಸ್ 100. ಅಡ್ರೆಸ್ ಆಫ್ ಪಿ ಅಂತಂದ್ರೆ ಏನೈತ್ರಿ? ಹ್ಯಾಶ್ಟ್ಯಾಗ್ 200 ಐತಿ, ಹೌದಾ? ಈಗ ನಾನು ಸ್ಟಾರ್ ಕ್ಯೂ ಬರ್ದಾಗ ಏನಕ್ಕೈತ್ರಿ? ಸ್ಟಾರ್ ಕ್ಯೂ ಅಂತಂದ್ರೆ ಏನು? ಆ ಅಡ್ರೆಸ್ಸಿಗೆ ಹೋಗಿ ಅದನ್ನ ಓಪನ್ ಮಾಡಿ ನೋಡ್ ಅಂತ ಹೇಳ್ತೈತಿ. ಸೊ ಸ್ಟಾರ್ ಕ್ಯೂ ಬರ್ದಾಗ ನಿಮ್ಗೆ ಏನ್ ಬರ್ತೈತಿ ಇಲ್ಲಿ? ಅಡ್ರೆಸ್ ಆಫ್ ವಾಟ್? ಎಕ್ಸ್ ಬರ್ತೈತಿ ಇಲ್ಲಿ, ಹೌದಾ? ಅಡ್ರೆಸ್ ಆಫ್ ಎಕ್ಸ್ ಅಂತಂದ್ರೆ ಏನ್ರಿ? ಹ್ಯಾಶ್ಟ್ಯಾಗ್ 100 ಬಂತು. ಈಗ ಮತ್ತೆ ನೀನು ವಾಪಸ್ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಇನ್ನೊಂದು ಹ್ಯಾಶ್ಟ್ಯಾಗ್ ಬರೀಬೇಕು, ಡಿ ರೆಫರೆನ್ಸ್ ಆಫ್ ರೈಟ್ ಅಡ್ರೆಸ್. ಮತ್ತೆ ವಾಪಸ್ ಹ್ಯಾಶ್ಟ್ಯಾಗ್ ಬರ್ದ್ರೆ ಏನಕ್ಕೈತ್ರಿ? ಈ ಅಡ್ರೆಸ್ಸಿಗೆ ಹೋಗು, 100 ಅಡ್ರೆಸ್ಸಿಗೆ ಹೋಗು, ಅಲ್ಲಿ ಏನೈತೆ ಅದನ್ನ ಓಪನ್ ಮಾಡಿ ನೋಡು. ಅಂದಾಗಿದ್ರ ಆನ್ಸರ್ ಏನ್ ಬರ್ತೈತ್ರಿ? 10 ಬರ್ತೈತಿ. ತಿಳಿತೈತಿ? ಸೊ ಒಂದ ಹ್ಯಾಶ್ಟ್ಯಾಗ್ ಕ್ಯೂ ಬರ್ದ್ರೆ ನಿಮಗೆ ಅಲ್ಲಿ ಅಡ್ರೆಸ್ ಆಫ್ ಎಕ್ಸ್ ಬಂದಿರ್ತೈತಿ, ಹೌದಾ? ಅಡ್ರೆಸ್ ಆಫ್ ಎಕ್ಸ್ ಬಂದಿರ್ತೈತಿ. ಅದಕ್ಕೆ ನೀವು ಇನ್ನೊಂದ್ಸಲ ಹೋಗ್ಲಿಕ್ಕೆ ಡಬಲ್ ಸ್ಟಾರ್ ಬರೆದ್ರೆ ನಿಮಗೆ 10 ಬರ್ತೈತಿ. ಕ್ಲಿಯರ್ ವಿತ್ ದಟ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡೂ ದಿಸ್. ಕ್ಲಿಯರ್? ಸೊ ಕ್ಯೂ ಅಲ್ಲಿ ನೀವು ಅಡ್ರೆಸ್ ಆಫ್ ಪಿ ನ ಸ್ಟೋರ್ ಮಾಡ್ತೀರಿ, ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್ ಸ್ಟೋರ್ ಮಾಡ್ತೀರಿ. ಸೊ ಇಲ್ಲಿ ಡಬಲ್ ಸ್ಟಾರ್ ಬರೆಯೋದ್ರಿಂದ ಏನಕ್ಕೈತ್ರಿ? ಇಟ್ ಈಸ್ ಅ pointer to pointer connection we are showing here. Hope that makes sense. If I print this double star q, what you will get? You'll get 10. Now same way, if I update this also, will the x value will change? It will change, right?
Yes, so that is what is the next concept is modifying a variable using pointer to pointer. ನಾರ್ಮಲಿ ನಾವು ಪಾಯಿಂಟರ್ ತಗೊಂಡ್ ಮಾಡಿದ್ವಿ ಹಿಂದ್ಗಡೆ ಲಾಸ್ಟ್ ವಿಡಿಯೋದಲ್ಲಿ ಸ್ಟಾರ್ ಪಿ ಈಕ್ವಸ್ ಟು 50 ಮಾಡಿದ್ವಿ ಅವಾಗ ಅಲ್ಲಿ ಎಕ್ಸ್ ನು ಕೂಡ ಏನಾಗಿತ್ತು 50 ಆಗಿತ್ತು ಹೌದಾ. ಸೊ ಅದೇ ರೀತಿ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಇದು ಪೂರ್ತಿ ಪ್ರೋಗ್ರಾಮ್ ಬರ್ದೇನಿ. ಲೆಟ್ಸ್ ಡಿಸ್ಕಸ್ ದಿಸ್. ಸೊ ಮೇನ್ ಫಂಕ್ಷನ್ ಐತ್ರಿ ಎಕ್ಸ್ ಏನೈತ್ರಿ ಈಗ ನಮ್ದು 10 ಐತಿ. ಪಿ ವೇರಿಯೇಬಲ್ ಇದೆ ಅದರಲ್ಲಿ ಏನೈತ್ರಿ ಇದು 1000 ಐತೆ ಅಂತ ತಿಳ್ಕೊರಿ. ಸೊ ಪಿ ದಲ್ಲಿ ಅಡ್ರೆಸ್ ಆಫ್ ಎಕ್ಸ್ ಐತಿ ಹೌದಾ. ಅಡ್ರೆಸ್ ಆಫ್ ಎಕ್ಸ್ ಇದೆ, ಇದ್ರದ್ದು ಅಡ್ರೆಸ್ 2000 ಅಂತ ಅನ್ಕೋರಿ. ಸೊ ಸ್ಟಾರ್ ಪಿ ಬರೆದ್ರೆ ಏನ್ ಬರ್ತೈತಿ ನಿಮ್ಗೆ ಆನ್ಸರ್ 10 ಬರ್ತೈತಿ ಹೌದಾ, ಸ್ಟಾರ್ ಪಿ ಬರೆದ್ರೆ. ಸೊ ನೆಕ್ಸ್ಟ್ ಕ್ಯೂ ಅಂತ ಐತ್ರಿ, ಕ್ಯೂ ಒಳಗಡೆ ಏನಾಗೈತಿ ಅಡ್ರೆಸ್ ಆಫ್ ಪಿ ಸ್ಟೋರ್ ಐತಿ ಹೌದಾ. ಈಗ ಇಲ್ಲಿ ಸ್ಟಾರ್ ಕ್ಯೂ ಬರೆದ್ರೆ ಏನ್ ಬರ್ತೈತ್ರಿ ಆನ್ಸರ್, ಸ್ಟಾರ್ ಕ್ಯೂ ಬರೆದ್ರೆ ಆನ್ಸರ್ ಏನ್ ಬರ್ತೈತಿ 100 ಬರ್ತೈತಿ. ಡಬಲ್ ಸ್ಟಾರ್ ಕ್ಯೂ ಬರೆದ್ರೆ it will be 10, right? Now here x equals to percentage d x ಪ್ರಿಂಟ್ ಮಾಡ ಅಂತೀರಿ. ಸೊ ಆನ್ಸರ್ ಇಲ್ಲಿ 10 ಬರ್ತೈತಿ. ಈಗ ಪರ್ಸೆಂಟೇಜ್ ಈಗ ಸ್ಟಾರ್ ಪಿ ಇದು ಏನ್ ಬರ್ತೈತ್ರಿ ಪಾಯಿಂಟರ್ ವೇರಿಯೇಬಲ್ ಇದು ಕೂಡ 10 ಬರ್ತೈತಿ ಬಿಕಾಸ್ ಯು ಆರ್ ಪ್ರಿಂಟಿಂಗ್ ದ ಸ್ಟಾರ್ ಪಿ. Then here you are printing double star q. Double star q is what 10. Clear with that? Now what you are doing here, you are updating this double star q to 100. So double star q ಅಂತಂದ್ರೆ ಏನ್ರಿ ಮೆಮರಿ ಅಡ್ರೆಸ್ ಒಳಗಡೆ ನೀವು ಅಪ್ಡೇಟ್ ಮಾಡಾದ್ರಿ. ಮೆಮರಿ ಅಡ್ರೆಸ್ 100 ನಾಗ ಏನೈತಿ ಸಾರಿ ಮೆಮರಿ ಅಡ್ರೆಸ್ 1000 ನಾಗ ಏನೈತ್ರಿ 10 ಇದೆ, ಅದನ್ನ ಅಪ್ಡೇಟ್ ಮಾಡ ಅಂತೀರಿ ನೀವು ಅದಕ್ಕೆ 50. So not 50, you're updating it to 100. So now if I change the value, now x value will be what 100. Clear with that? So for using the pointer you are updating the variable value. Next is pointer expressions. So pointer expressions ಅಂತಂದ್ರೆ ಏನ್ರಿ, ಸೊ ಇಲ್ಲಿ ನೋಡಿ ಪಾಯಿಂಟರ್ ಎಕ್ಸ್ಪ್ರೆಷನ್ ತಿಳಿಸ್ಲಿಕ್ಕೆ ಸ್ಟಾರ್ ಪಿ ಪ್ಲಸ್ 1 ಸ್ಟಾರ್ ಬ್ರಾಕೆಟ್ ಒಳಗಡೆ ಪಿ ಪ್ಲಸ್ 1 ಈ ಮೂರು ಎಕ್ಸ್ಪ್ರೆಷನ್ ಏನ್ರಿ ಬೇರೆ ಬೇರೆ. ದೀಸ್ ಆರ್ ಆಲ್ ಡಿಫರೆಂಟ್. How it is different? Let us try to understand. This is here your array of integers 10, 20, 30 ಐತ್ರಿ. ಈಗ ನಮಗ್ ಗೊತ್ತು ಏನಪ್ಪಾ ಅಂತಂದ್ರೆ array name ಏನೈತಲ್ರಿ, array name will point to what? Array name will point to the address of the first element of the array, correct? ಏನ್ ನಿಮ್ದು array name A ಐತಲ್ರಿ, it is equivalent to this, right? We have studied in the last video. First A ನಿಮ್ದು ಏನೈತಲ್ರಿ ಇದು equivalent to this. Now if I want to assign an address, I can just say A, right? Instead of this, I can say P equals to just A, right? So that's what I have done here. So I have initialized a pointer variable which is assigned to the address of the first variable. So first element ಅದು address ಈಗ pointer ನಾಗ ಐತ್ರಿ. ಈಗ ನಾನು ಸ್ಟಾರ್ ಪಿ ಬರೆದ್ರೆ, ಸೊ ಈಗ ನಾ ಸ್ಟಾರ್ ಪಿ ಬರೆದ್ರೆ ಏನ್ ಬರ್ತೈತೆ ನನಗ ಫಸ್ಟ್ ಎಲಿಮೆಂಟ್ ಹೋಗಿ ಏನೈತಿ 10 ಬರ್ತೈತೆ ಹೌದಾ. ಈಗ ಸ್ಟಾರ್ ಪಿ ಪ್ಲಸ್ 1 ಬರೆದ್ರೆ ಏನಕ್ಕೈತಿ ಸ್ಟಾರ್ ಪಿ ಅಂತಂದ್ರೆ ಏನೈತ್ರಿ 10 ಐತಿ ಹೌದಾ. ಸ್ಟಾರ್ ಪಿ is 10 plus 1 ಐತಿ. So this is 10 plus 1 is 11. Okay, this is one operation. This is your arithmetic operation, right? Arithmetic operation. ಇಲ್ಲಿ ಏನಾಗ್ತಾ ಇದೆ ನೋಡ್ರಿ, ಈಗ ಸ್ಟಾರ್ ಹೊರಗಡೆ ಇದೆ, ಬ್ರಾಕೆಟ್ ಫಸ್ಟ್ ಇದೆ. ಸೊ ಬ್ರಾಕೆಟ್ is having the highest priority, right? So first ನೀವು p plus 1 ಮಾಡ್ತೀರಿ. This p plus 1 is nothing but what? ನಿಮ್ದು ಪಾಯಿಂಟರ್ ಏನೈತ್ರಿ, ಪಾಯಿಂಟರ್ is pointing to the address of first element. So address of first element ನ ಇನ್ಕ್ರಿಮೆಂಟ್ ಮಾಡಾತ್ತೀರಿ ನೀವು. ಸೊ ನೆಕ್ಸ್ಟ್ ಏನಕ್ಕೈತದ ಅಡ್ರೆಸ್ ಆಫ್ ನೆಕ್ಸ್ಟ್ ಎಲಿಮೆಂಟ್ ಸ್ಟೋರ್ ಆಕೈತಿ ಹೌದಾ. ಸೊ ದಿಸ್ ವಿಲ್ ಗೋ ಟು ದಿ ಅಡ್ರೆಸ್ ಆಫ್ ನೆಕ್ಸ್ಟ್ ಎಲಿಮೆಂಟ್, ರೈಟ್? ಇನ್ಕ್ರಿಮೆಂಟ್ ಆಗ್ತಾ ಇದೆ. ಸೊ ನಾವು ಅಡ್ರೆಸ್ ಆಫ್ ನೆಕ್ಸ್ಟ್ ಎಲಿಮೆಂಟ್ ಈಗ 20 ಅಡ್ರೆಸ್ ಐತ್ರಿ. ಸೊ ಸ್ಟಾರ್ ಪ್ರಿಂಟ್ ಮಾಡತ್ತಿರ ಏನ್ ಬರ್ತೈತಿ ನಿಮ್ಗೆ ಉತ್ತರ 20 ಬರ್ತೈತಿ. ಹೋಪ್ ದಟ್ ಇಸ್ ಕ್ಲಿಯರ್. ಸೊ ಜಸ್ಟ್ ಬಿಕಾಸ್ ಆಫ್ ದಿಸ್ ಬ್ರಾಕೆಟ್ you are going to get different outputs. Clear with that? Without bracket, the value of the first element is incremented by 1, but with bracket the pointer gets incremented here. The pointer, the memory location gets incremented to the next memory location and the value will be fetched by the dereference operator. And the three, let us do the one more example is given here. ಇಲ್ಲಿ ನೀವು ಇದನ್ನ ನಾನು ನೋಟ್ಸ್ ಅಲ್ಲಿ ಡೂ ಇಟ್ ಯುವರ್ ಸೆಲ್ಫ್ ಅಂತ ಕೊಟ್ಟಿದ್ದೇನೆ. ಸೊ ನೀವೇನ್ ಮಾಡ್ಬೇಕ್ರಿ, ಇಲ್ಲಿ ಈ ಅರೇ ಐತಿ 5 10 15 ಐತ್ರಿ. ಸ್ಟಾರ್ ಪಿ ಈಕ್ವಲ್ಸ್ ಟು ಎ. ಸೊ ಸ್ಟಾರ್ ಪಿ ನಾನು ಪ್ರಿಂಟ್ ಮಾಡಿದ್ರೆ ಏನಕ್ಕೈತ್ರಿ ಫಸ್ಟ್ ಎಲಿಮೆಂಟ್ ದಟ್ ಈಸ್ 5 ವಿಲ್ ಗೆಟ್ ಪ್ರಿಂಟೆಡ್ ಹೌದಾ.
ಈಗ ಇಲ್ಲಿ ಸ್ಟಾರ್ ಪಿ ಪ್ಲಸ್ ಟು ಐತಿ. ಸ್ಟಾರ್ ಪಿ ಇಸ್ ವಾಟ್ 5. ಸೊ 5 ಪ್ಲಸ್ 2 ವಿಲ್ ಬಿ 7. ಸೊ ಇದ್ರ ಔಟ್ಪುಟ್ ಏನ್ ಬರ್ತೈತ್ರಿ 7 ಬರುತ್ತೆ. ಬಟ್ ಇಲ್ಲಿ ಏನಾಗೈತ್ರಿ ಪಿ ಇದ್ರೊಳಗಡೆ ಏನೈತಿ 5 ಅಡ್ರೆಸ್ ಐತಿ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಬೈ 2 ಐತ್ರಿ. ಒಂದ್ ಇನ್ಕ್ರಿಮೆಂಟ್, ಸೆಕೆಂಡ್ ಇನ್ಕ್ರಿಮೆಂಟ್. ಸೊ ಸೆಕೆಂಡ್ ಇನ್ಕ್ರಿಮೆಂಟ್ ಅಂದ್ರೆ ಅಡ್ರೆಸ್ ಆಫ್ 15 ಇರ್ತೈತಿ ಇಲ್ಲಿ. ಅಡ್ರೆಸ್ ಆಫ್ 15 ಹೌದಾ. ಅಡ್ರೆಸ್ ಆಫ್ ಥರ್ಡ್ ಎಲಿಮೆಂಟ್. ಸೊ ಅಡ್ರೆಸ್ ಆಫ್ ಥರ್ಡ್ ಎಲಿಮೆಂಟ್ ಗೆ ಡಿ ರೆಫರೆನ್ಸ್ ಹಾಕಿದ್ರೆ ನಿಮಗೆ ಥರ್ಡ್ ಎಲಿಮೆಂಟ್ ಪ್ರಿಂಟ್ ಆಕೈತಿ. ಸೊ 15 is the answer. Hope that is clear. Hope you understood. Next. So that's all you need to remember till here. Pointers ಇದಿಷ್ಟು ನೆನ್ಪಿಟ್ಕೋಬೇಕು. ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾವು ಒಂದಿಷ್ಟು ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿದ್ವಿ. ಸೊ ಅವನು ಕೂಡ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಡ್ರಿ. ಇಲ್ಲಿ ಒಂದಿಷ್ಟು ಕಾಮನ್ ಟ್ರಾಪ್ಸ್ ಇರ್ತವೆ, ನೀವು ತಿಳ್ಕೋಬೇಕು. ಸೊ ನಾನು ಈ ರೀತಿ ಬರೆದಾಗ ಸ್ಟಾರ್ ಪಿ ಆಫ್ 5 ಅಂತ ಬರೆದ್ರೆ ಅದೇನದು ಅರೇ ಆಫ್ 5 ಪಾಯಿಂಟರ್ಸ್ ಅಂತ ಅರ್ಥ. ಅಂದ್ರೆ ಏನ್ರಿ ಇಲ್ಲಿ ಪಾಯಿಂಟರ್ಸ್ ಇರ್ತವೆ. ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಅರೇ ವಿಲ್ ಹ್ಯಾವ್ ದಿ ಅಡ್ರೆಸ್ ಸ್ಟೋರ್ಡ್. ಅಡ್ರೆಸ್ ಸ್ಟೋರ್ ಮಾಡಬಹುದು. ಬಟ್ ಇಲ್ಲಿ ನೀವು ಬ್ರಾಕೆಟ್ ಹಾಕಿದ್ರಿಪ್ಪ ಅಂತಂದ್ರೆ ಏನಾಕೈತ್ರಿ ಅದು ಇಟ್ ಈಸ್ ಅ ಪಾಯಿಂಟರ್ ಟು ದ ಅರೇ. ಪಾಯಿಂಟರ್ ಟು ಎನ್ ಅರೇ. ಸೊ ದಟ್ ಇಸ್ ಅ ಡಿಫರೆನ್ಸ್ ವಿಚ್ ಯು ನೀಡ್ ಟು ರಿಮೆಂಬರ್. ಅದೇ ರೀತಿಯಾಗಿ ಇನ್ ಸ್ಟಾರ್ ಪಿ ಈಕ್ವಲ್ಸ್ ಟು ಅಂಡ್ ಎಕ್ಸ್ ಇದೆ ರೀ. ಸ್ಟಾರ್ ಪಿ ಈಕ್ವಲ್ಸ್ ಟು 50. ದಿಸ್ ಲೈನ್ changes x to 50. It does not change the address stored in p. So ಇಲ್ಲಿ ಅಡ್ರೆಸ್ ಚೇಂಜ್ ಆಗುದಿಲ್ಲ, ಬರೀ ವ್ಯಾಲ್ಯೂ ಆಫ್ x ಚೇಂಜ್ ಆಕೈತಿ. x equals to 10, star p equals to ampersand x, so star p will be 10. Now here star q equals to ampersand of p, again star q will be 10, right? That is what is you need to understand. Then also we saw this also. Here your actual value gets incremented. Here your memory location gets incremented. These are different expressions. So ಇದು ನಿಮಗೆ ನೆನಪಿರಬೇಕು. ಪಾಯಿಂಟರ್ ಟು ಅರೇ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೇವ್ರಿ, ಸ್ವಲ್ಪ ಅದನ್ನ ನೆನಪಿಟ್ಕೊಡ್ರಿ. ಅರೇ ಆಫ್ ಪಾಯಿಂಟರ್ಸ್. ಹೋಪ್ ಯು ಅಂಡರ್ಸ್ಟುಡ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ದಾಟ್ಸ್ ಆಲ್ ಯು ನೀಡ್ ಟು ರಿಮೆಂಬರ್ ಇನ್ ದ ಪಾಯಿಂಟರ್. ಇದ್ರ ಜೊತೆಗೆ ಇನ್ನೂ ಒಂದು ಟಾಪಿಕ್ ಐತ್ರಿ. ಸ್ಟ್ರಕ್ಚರ್ಸ್ ಜೊತೆಗೆ ಪಾಯಿಂಟರ್ಸ್ ವರ್ಕ್ ಆಗ್ತಾವು. ಪಾಯಿಂಟರ್ಸ್ ವಿತ್ ಸ್ಟ್ರಕ್ಚರ್ ಅಂತ ನಾವು ನೋಡ್ಬೇಕಿತ್ತು. ಬಟ್ ಅದನ್ನ ನಾವು ಸ್ಟ್ರಕ್ಚರ್ ಅಂಡ್ ಯೂನಿಯನ್ಸ್ ಟಾಪಿಕ್ ಅಲ್ಲಿ ಕವರ್ ಮಾಡೋಣ್ರಿ. ಓಕೆ, ಅದರಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸ್ಟ್ರಕ್ಚರ್ಸ್ ವಿತ್ ಪಾಯಿಂಟರ್ಸ್ ನ. ಓಕೆ, ಲೆಟ್ us see some of the MCQs here. Which declaration correctly declares an array of 5 integer pointers? ನೋಡ್ರಿ ಇಲ್ಲಿ ಬ್ರಾಕೆಟ್ ಬರಬಾರ್ದು. ಸೊ ಬ್ರಾಕೆಟ್ ಬಂದಿದ್ದನ್ನು ತೆಗೆದ್ಬಿಡ್ರಿ. array of 5 integer points. ಬ್ರಾಕೆಟ್ ಬಂದ್ರೆ ಇದೇನ್ರಿ this is your pointer to an array. Pointer to an array ಇದು ಹೌದಾ. ಬಾಕಿ ಇದ್ರಲ್ಲಿ ನಮ್ಗೆ ಸ್ಟಾರ್ ಫಸ್ಟ್ ಬರ್ಬೇಕ್ರಿ. ಸೊ ಇದು ಆಗುದಿಲ್ಲ, ಇದು ಆಗುದಿಲ್ಲ. ಸೊ ಆನ್ಸರ್ ಇಸ್ ದಿಸ್ ಒನ್. ಕರೆಕ್ಟ್. array of 5 integer pointers. Consider the declaration. ಇಲ್ಲೊಂದು ಡಿಕ್ಲೇರ್ ಐತ್ರಿ. ವಾಟ್ ಡಸ್ p represent? p ಏನಿದು? p it is a array of containing 3 integer pointers, right? ಇದೊಂದು array ರೀ. ಅದರಲ್ಲಿ 3 integer pointers ಇದಾವು. So this is the correct answer. It is not pointer to an array. Correct? It is not a pointer to pointer. Pointer to pointer ಅಂದ್ರೆ ಡಬಲ್ ಸ್ಟಾರ್ ಇರಬೇಕು. ಪಾಯಿಂಟರ್ ಟು an array ಅಂತಂದ್ರೆ ಬ್ರಾಕೆಟ್ ನಲ್ಲಿ ಇರಬೇಕು. ಹೌದಾ? An array containing 3 integers? No. Okay. Which declaration represents a pointer to a pointer? Pointer to pointer ಅಂದ್ರೆ ಡಬಲ್ ಸ್ಟಾರ್ ಇರಬೇಕು. This is the answer. Consider a equals to 10, p equals to, so ಈ ಪಾಯಿಂಟರ್ ಇದೆ ರೀ, ಇಲ್ಲಿ pointer to pointer ಐತಿ. ಇದ್ರ ವ್ಯಾಲ್ಯೂ ಏನಕ್ಕೈತ್ರಿ? It will be 10. This we already saw. If int star array of 4 is declared, which expression accesses the value pointed to by the first pointer in the array? So first pointer ರೀ array ಇರ್ತದ, array of 0 ಇರ್ತದೆ. Which expression accesses the value pointed to by the first pointer in the array? So first pointer ಬೇಕಂತಂದ್ರೆ ನಾವು we can get this star array of 0 is the answer. Hope that is clear. So that's all you need to remember. In the next video we are going to start the new module, and tomorrow we will have a test on the pointers. So go through the videos and also the notes, and yeah, prepare well. I'm going to see you in the next video. Thank you for watching.